ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ವಿತೌಟ್ ಕುಚ್ಚಿರೋ ಬಾರ್ಡ್ರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಸೀರೆ ಬಾರ್ಡ್ರ್ ಬಂದ್ಬಿಟ್ಟು ಈ ಥರ ಇದೆ. ಬಾರ್ಡ್ರ್ ಕಲರ್ನ ದಾರ ಮಾಡಿಟ್ಕೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಸೀರೆಗೆ 2 ಟೈಮ್ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ ಅಲ್ಲಿಂದ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರ್ತಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕ್ಕೊಂಡು ಮತ್ತೆ ಸೀರೆಗೆ ಎಲ್ಲಿಗೆ ಬರ್ತಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬೇಸಿಕ್ ತುಂಬ ಈಸಿ ಇದೆ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಹೋಗಬೇಕು ಸ್ಯಾರಿ ಫುಲ್. ಇದು ಬೇಸಿಕ್ ಲೈನ್ ಇದೇ ಥರ ಬರುತ್ತೆ. ಸೀರೆ ಫುಲ್ ಇದನ್ನೇ ಮಾಡ್ಕೋಬೇಕು. ನೋಡಿ, ಇದೇ ಥರ ಬೇಸಿಕ್ನ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಸೆಕೆಂಡ್ ಸ್ಟೆಪ್, ಸೇಮ್ ಕಲರ್ ದಾರಾನ ನಾಟ್ ಹಾಕ್ಕೊಂಡು ನಾಟ್ ಇರೋ ಕಡೆ ನಾಟ್ ಮಾಡ್ಕೋತಾ ಇದ್ದೀನಿ. ನಾಟ್ ಇರೋ ಕಡೆ ನಾಟ್ ಹಾಕ್ಕೊಂಡ್ಬಿಟ್ಟು ಅಲ್ಲಿಂದ 5 ಚೈನ್ ಹಾಕ್ಕೋತಾ ಇದ್ದೀನಿ. 5 ಚೈನ್ ಹಾಕ್ಕೋಬೇಕು. ಅಲ್ಲಿಂದ ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡ್ಬಿಟ್ಟು ಫಸ್ಟ್ 5 ಚೈನ್ ಗ್ಯಾಪ್ ಮಾಡಬೇಕು. ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ 5 ಚೈನ್ಗೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆರ್ಚ್ನ ಮಾಡಬೇಕು. ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಇದೇ ಥರ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಸತಿ ಮಾಡ್ಕೋಬೇಕು. ಇದು ಫಸ್ಟ್ ಒಂದು ಸ್ಟೆಪ್ಪು. ಫಸ್ಟ್ ಸ್ಟಾರ್ಟಿಂಗು ಟ್ರಿಪಲ್ ಕ್ರೋಶೆನ 5 ಮಾಡ್ಕೋಬೇಕು. 5 ಕಂಬಗಳನ್ನು ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆನ 5 ಚೈನ್ ಒಳಗಡೆ 5 ಮಾಡ್ಕೊಂಡಾದಮೇಲೆ ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಮತ್ತೆ ಅದೇ ಸೇಮ್ 5 ಚೈನ್ ಒಳಗಡೆನೆ ಹೋಗ್ಬಿಟ್ಟು ದಾರನ ಹಾಕಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸಾರಿ, ಇದು 3 ಚೈನ್ ಅಂತ ಹೇಳಿದ್ನಲ್ಲ, 3 ಚೈನ್ ಅಲ್ಲ, 5 ಚೈನ್ ಹಾಕ್ಕೊಂಡ್ಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು 5 ಚೈನ್ ಆದಮೇಲೆ ನಡು ಫ್ಲವರ್ ಟೈಪ್ ಬರುತ್ತೆ. ಅದು ಅಲ್ಲಿಂದ ಈ ಕಡೆ 5 ಚೈನ್, ಈ ಕಡೆ 5 ಚೈನ್, ಟ್ರಿಪಲ್ ಕ್ರೋಶೆನ ಈ ಕಡೆ 5 ಮಾಡ್ಕೋಬೇಕು. ಫ್ಲವರ್ ಆದಮೇಲೆ ಈ ಕಡೆ 5 ಮಾಡ್ಕೋಬೇಕು. ನೋಡಿ, ಇದೇ ಥರ ಈ ಕಡೆ 5 ಈ ಕಡೆ 5 ಮಾಡ್ಕೋತಾ ಹೋಗಬೇಕು.
ನೋಡಿ ಈ ಥರ ಕಾಣಿಸುತ್ತೆ. ಅದು ಫ್ಲವರ್ ಟೈಪ್ ಆದಮೇಲೆ ಈ ಕಡೆ 5 ಈ ಕಡೆ 5. ನೋಡಿ ಈ ಥರ ನಡು ಪೇಟಲ್ ಥರ ಫ್ಲವರ್ ಟೈಪ್ ಡಿಸೈನ್ ಬರಬೇಕದು. ಇದು ಸೆಂಟ್ರಲ್ಲಿ ಹಾಕಿರೋದು 5 ಚೈನ್ ಹಾಕಿದೆ ನಾನು. ನಿಮ್ಗೆ 6 ಬೇಕಂದ್ರೆ 6 ಹಾಕ್ಕೋಬೋದು, 5 ಅಂದರೆ 5. ನಾನು 5 ಹಾಕಿದ್ದೀನಿ. ಮತ್ತು ಅಲ್ಲಿಂದ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಇರೋ 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿರೋ 5 ಚೈನ್ಗೆ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಗ್ಯಾಪ್ ಮಾಡ್ಕೋತಾ ಹೋಗಬೇಕು ಸೆಂಟ್ರಲ್ಲಿ. ನೆಕ್ಸ್ಟ್ 5 ಚೈನ್ಗೆ ಆರ್ಚ್ ಮಾಡಬೇಕು ಟ್ರಿಬಲ್ ಕ್ರೋಶೆನ. ನೋಡಿ ಈ ಥರ ಕಾಣಿಸುತ್ತೆ. ಅದು ಸೇಮ್ ಫಸ್ಟ್ ಟೈಮ್ ಮಾಡಿದ್ವಲ್ಲ ಅದೇ ಥರ ಮಾಡ್ಕೋತಾ ಹೋಗಬೇಕು ಸಾರಿ ಫುಲ್. ಟ್ರಿಬಲ್ ಕ್ರೋಶೆನ 5 ಚೈನ್ ಮಾಡ್ಕೋಬೇಕು. ಆ ಕಡೆ 5 ಈ ಕಡೆ 5ನ ಮಾಡ್ಕೋಬೇಕು. ಸೆಂಟ್ರಲ್ಲಿ 6 ಚೈನ್ಗಳನ್ನ ಹಾಕಿಬಿಟ್ಟು ಫ್ಲವರ್ ಟೈಪ್ ಮಾಡ್ಕೋಬೇಕು. ಫೈವ್ ಆಯಿತು. ಆಮೇಲೆ ಚೈನ್ಗಳು ಹಾಕ್ಕೋಬೇಕು. 5 ಚೈನ್ ಹಾಕಿ ಮತ್ತೆ ಅದೇ ಕಂಟಿನ್ಯೂ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡ್ಬಿಟ್ಟು ಎರಡರಲ್ಲೊಂದ್ಸತಿ ಮಾಡ್ಕೋಬೇಕು. ಇದು ಟ್ರಿಬಲ್ ಕ್ರೋಶೆ ಆರ್ಚ್. ಫ್ಲವರ್ ಈ ಕಡೆನೂ 5 ಚೈನ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ ನೋಡು ಸೆಂಟ್ರಲ್ಲಿ. ಈ ಥರ ಆಚೆ ಕಾಣುತ್ತೆ. ಅದು ಸಾರಿ ಫುಲ್ ಇದೇ ಥರ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಮತ್ತು ನಾಟ್ ಹಾಕೋಬೇಕು. 5 ಚೈನ್ ಸ್ಕಿಪ್ ಮಾಡಬೇಕು. ಅದರ ಪಕ್ಕದಲ್ಲಿರೋ 5 ಚೈನ್ಗೆ ಟ್ರಿಬಲ್ ಕ್ರೋಶೆ 5 ಚೈನ್ ಒಳಗಡೆ ಹಾಕಿಬಿಟ್ಟು ದಾರ ತಂದು ಇವಾಗ ನಿಡಲ್ ಮೇಲೆ 3 ಟೈಮ್ ದಾರ ಆಗುತ್ತೆ. ಎರಡರಲ್ಲೊಂದ್ಸತಿ ಮತ್ತು ಎರಡರಲ್ಲೊಂದ್ಸತಿ ಈ ಥರ ಸೀರೆ ಫುಲ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಕೂತ್ಕೋಬೇಕು ಆಚೆ. ನೋಡಿ ಇದೇ ಥರ ಸಾರಿ ಫುಲ್ ಮಾಡ್ಕೋತಾ ಹೋಗಬೇಕು. 5 ಚೈನ್ ಗ್ಯಾಪ್ ಮಾಡ್ಕೋಬೇಕು. ನಾನು ಇವಾಗ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಾನು ಹಾಕಿದ್ದೀನಿ ಆಲ್ರೆಡಿ. ನಾನು ಇವಾಗ ಸ್ಟಾರ್ಟಿಂಗ್ ತೋರ್ಸೋಕ್ಕಾಗಿಲ್ಲ ನಿಮಗೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಫಿಂದ. ಇದನ್ನೇ ನಾಟ್ ಹಾಕ್ಕೋಬೇಕು. ಇದು ಫಸ್ಟ್ ಚೈನ್ ಅಂತ ತಿಳ್ಕೊಬೇಕು. ಫಸ್ಟ್ ಸ್ಟಾರ್ಟಿಂಗ್ ಚೈನ್ ಹಾಕಿರ್ತೀವಲ್ವ ಆ ಚೈನ್ ಹಾಕ್ಕೋಬೇಕು. ಆ ಚೈನ್ಗೆ ಲಾಕ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡ್ಸ್ ಹಾಕ್ಕೋತಿದ್ದೀನಿ.
ಮೀಡಿಯಮ್ ಸೈಜ್ ಬೀಡನ್ನ ಇದು ಸ್ಟಾರ್ಟಿಂಗ್ ಚೈನ್ ನಾಟ್ ಹಾಕೊಂಡಿರ್ತೀವಲ್ವ ಅದೇ ನಾಟಿಗೆ ನಾಟ್ ಮಾಡಿಬಿಟ್ಟು ಅಲ್ಲೇ ದಾರನ ಮೇಲೆ ಮಾಡಿ ಬೀಡ್ಸ್ ಹಾಕೋಬೇಕು. ಸೊ ಬೀಡ್ಸ್ ಆದಮೇಲೆ ನೋಡಿ ಈ ಥರ ಬೀಡ್ಸ್ ಆದಮೇಲೆ ಇವಾಗ 5 ಚೈನ್ ಇರುತ್ತೆ. ಆ 5 ಚೈನಲ್ಲಿ ಫಸ್ಟ್ ಒಂದು ಚೈನ್ ಬಿಟ್ಟು ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ಗೆ ಲಾಕ್ ಮಾಡ್ಕೋಬೇಕು ಬೀಡನ್ನ. ಫಸ್ಟ್ ಲೈನ್ನ ಬಿಟ್ಟು ಸೆಕೆಂಡ್ ಲೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಫಸ್ಟ್ ಒಂದು ಚೈನ್ನ ಸ್ಕಿಪ್ ಮಾಡಬೇಕು, ಅದರ ಪಕ್ಕದಲ್ಲಿರೋ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಸ್ಕಿಪ್ ಮಾಡಬೇಕು, 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಬಿಟ್ಟು ಮತ್ತೆ ಅಲ್ಲೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಅದೇ 5 ಚೈನ್ ಒಳಗಡೆ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ, 2ರೊಂದು ಸತಿ ಈ ಥರ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರ ತಂದು 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ ಮಾಡ್ಕೋಬೇಕು. ನೋಡಿ ಈ ಥರ 4 ಚೈನ್ನ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಚೈನ್ನ ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ 3 ಚೈನ್ ಹಾಕಿಬಿಟ್ಟು ಆ ಸ್ಟಾರ್ಟಿಂಗ್ ಚೈನ್ನ ಬಿಟ್ಟು 4 ಚೈನ್ ಹಾಕ್ಕೋಬೇಕು. ಫಸ್ಟ್ ಒಂದು ಸ್ಕಿಪ್ ಬಿಟ್ಟು ಸ್ಟಾರ್ಟಿಂಗ್ ಚೈನ್ನ ಬಿಟ್ಟು ಅಲ್ಲಿಂದ 4 ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 4 ಟ್ರಿಬಲ್ ಕ್ರೋಶೆ ಆದ ನಂತರ ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಬೇಕು. ಅದ್ರ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ ಇದೇ ಥರ ಮಾಡ್ಕೋತಾ ಹೋಗಬೇಕು. ಇದು ನಮಗೆ ಪೆಟಲ್ ಥರ ಕಾಣಿಸುತ್ತೆ, ಒಂಥರ ಇದು ಡಿಸೈನು. ಸಾರಿ ಫುಲ್ ಇದೇ ಥರ ಮಾಡಬೇಕು. ಇದು ಒಂದು 5 ಚೈನ್ ಒಳಗಡೆ ನಾನು 3 ಪೆಟಲ್ ಮಾಡ್ಕೋತಾ ಇದ್ದೀನಿ. 3 ಪೆಟಲ್ಸ್ನ ಮಾಡ್ಕೋತಾ ಇದ್ದೀನಿ. ಒಂದನ್ನು ಬಿಟ್ಟು ಸ್ಕಿಪ್ ಮಾಡಿ ಅಲ್ಲಿಂದ 4 ಚೈನ್ ಹಾಕೋಬೇಕು. ಅಲ್ಲಿಂದ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದ 3 ಚೈನ್, ಮತ್ತು ನೀಡಲ್ ಮೇಲೆ 3 ಚೈನ್ ಹಾಕಿದ ನಂತರ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋದು. ಅಲ್ಲಿಂದ 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಇದು ನಮಗೆ ಪ್ಲೇಸ್ ಸಾಲ್ತಾ ಇಲ್ಲ ಅಂದರೆ ಜರುಗಿಸ್ಕೊಂಡು ಹಾಕ್ಕೋಬೇಕು. 5 ಚೈನ್ ಒಳಗಡೆ ಸ್ವಲ್ಪ ಸೈಜ್ಗಳು ಕಡಿಮೆ ಆಗಿರೋದ್ರಿಂದ ನಾವು ಸ್ವಲ್ಪ ದಾರಾನ ಜರುಗಿಸ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ ಈ ಥರ 3 ಪೆಟಲ್ ಫಾರ್ಮ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಪೆಟಲ್ಸ್ಗಳನ್ನ ಮಾಡಬೇಕು. ಈ ಥರ ಕಾಣಿಸುತ್ತೆ ಪೆಟಲ್. ನೋಡಿ ಇದೇ ಥರ ಮಾಡ್ಕೋತಾ ಹೋಗಬೇಕು. ಈ ಥರ ಅಷ್ಟು ನೀಟಾಗಿ ಕಾಣಿಸ್ತಿದೆ, ಕ್ಯೂಟಾಗಿ
ಮಧ್ಯದಲ್ಲಿ ಒಂದು ಬೀಡ್ ಹಾಕಿರೋದ್ರಿಂದ ತುಂಬ ಲುಕ್ ಆಗಿ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ಒಂದು ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಒಂದನ್ನು ಸ್ಕಿಪ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ಪಕ್ಕದಲ್ಲಿರೋ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಸ್ವಲ್ಪ ದಾರನ ಮೇಲೆ ತಂದು ಸೆಂಟ್ರಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿಗೆ ಒಂದು ಬೀಡ್ಸ್ ಬರುತ್ತೆ. ನೋಡಿ ಸಾರಿ ಫುಲ್ ಈ ಥರ ಕಾಣಿಸುತ್ತೆ. ಅಲ್ಲೇ ಒಂದು ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕೋತಿದ್ದೀನಿ. ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಒಂದು ಬೀಡ್ಸ್ ಬರುತ್ತೆ. ಬೀಡನ್ನ ಹಾಕ್ಕೊಂಡು ಫಸ್ಟ್ ಒಂದು ಚೈನ್ನ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ನ ಬಿಡಬೇಕು, ಸೆಕೆಂಡ್ ಚೈನ್ಗೆ ಲಾಕ್. ಅದು ಒಂದು ಪಕ್ಕದಲ್ಲಿ ಚೈನ್ ಸ್ಕಿಪ್ ಮಾಡಿಬಿಟ್ಟು 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಸಾರಿ ಫುಲ್ ಇದೇ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ. ಅದು ಮಧ್ಯದಲ್ಲಿ ಪೆಟಲ್ ಥರ ಒಂದು ಫ್ಲವರ್ ಆರ್ಚ್, ಆ ಕಡೆ ಈ ಕಡೆ ಒಂದು ಬೀಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾರ್ಡರ್ ಡಿಸೈನ್ ತುಂಬ ಕ್ಯೂಟ್ ಆ್ಯಂಡ್ ನೀಟಾಗಿಯೂ ಕೂಡ ಕಾಣ್ತಾ ಇದೆ. ಮತ್ತು ಅಲ್ಲಿಂದ 3 ಚೈನ್ ಮತ್ತು 5 ಚೈನ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರ ಅಂತಂದು ಎರಡರಲ್ಲೊಂದು ಸುತ್ತಿ ಎರಡರಲ್ಲೊಂದು ಸುತ್ತಿ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಬರುತ್ತೆ, 3 ಟೈಮ್ ದಾರ ಬರುತ್ತೆ. ಅಲ್ಲಿಂದ 2 ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ ಫಸ್ಟ್ ಚೈನ್ನ ಬಿಟ್ಟು ಅಲ್ಲಿಂದ 4 ಚೈನ್ ಹಾಕ್ಕೋಬೇಕು ಟ್ರಿಬಲ್ ಕ್ರೋಶೆನ. 4 ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದೇ 5 ಚೈನ್ಗೆ ಲಾಕ್ ಆದಮೇಲೆ ಮತ್ತು ಅಲ್ಲಿಂದ 3 ಚೈನ್ ಮತ್ತು ಅಲ್ಲೇ 2 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 5 ಚೈನ್ ಒಳಗಡೆ ಹೋಗ್ಬಿಟ್ಟು ದಾರ ತಂದು ಎರಡರಲ್ಲೊಂದು ಸತಿ ಇದೇ ಥರ 3 ಪೆಟಲ್ ಫಾರ್ಮ್ ಮಾಡ್ಕೋಬೇಕು. ಅದೇ 5 ಚೈನ್ ಒಳಗಡೆ ನೋಡಿ ಸಾರಿ ಫುಲ್ ಇದೇ ಥರ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ಡಿಸೈನ್. ನೋಡಿ ನನಗಂತೂ ತುಂಬ ಇಷ್ಟ ಆಗಿದೆ. ಫುಲ್ಲು ನೀಟಾಗಿ ಬಂದಿದೆ ಡಿಸೈನ್. ಇದು ಮಧ್ಯದಲ್ಲಿ ಬೀಡ್ ಹಾಕಿರೋದ್ರಿಂದ ತುಂಬ ಹೈಲೈಟ್ ಕಾಣಿಸ್ತಾ ಇದೆ. ನೋಡಿ ಫೈನಲ್ ಲುಕ್ ಈ ಥರ ಇದೆ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.